ಲೈನ್ಗೆ ಉಳಿದಿರೋದು ಕೇವಲ 48 ಗಂಟೆ ಮಾತ್ರ. ಹೊಸ ವರ್ಷದಿಂದ ಹೊಸ ಗುರಿಯತ್ತ ಸಾಕ್ತಾರ ಮೋದಿ ಅವರು. ಆ ಗುರಿ ಗ್ರಾಹಕರಿಗೆ ಅಂದ್ರೆ ಜನಸಾಮಾನ್ಯರಿಗೆ ತುಂಬಾನೇ ಸರಿದಾರಿಯ ಆಗಿರುತ್ತಾ, ಸುಗಮವಾಗಿರುತ್ತಾ? ಇಷ್ಟು ದಿವಸ ಆಗದೆ ಇರೋದು ಇನ್ನುಳಿದಿರುವಂತಹ 2 ದಿನಗಳಲ್ಲಿ ಆಗುತ್ತಾ ಅಥವಾ ಆಗಲ್ವಾ? ಡೆಡ್ಲೈನ್ ಕೊಟ್ಕೊಂಡು ನಿಜಕ್ಕೂ ಪ್ರಧಾನಿ ಮೋದಿ ಅವರು ಎಡವು ಬಿಟ್ರ? ಇನ್ನು ಹಳೆ ನೋಟು ಇಟ್ಕೊಂಡವರು ಜೈಲಿಗೆ ಸೇರ್ಬೇಕಾಗತ್ತಾ? ಹಳೆ ನೋಟು ಉಳಿದ್ರೆ ಜನ ಏನ್ ಮಾಡ್ಬೇಕು? ಈ ಮಧ್ಯೆ ಗರೀಬ್ ಕಲ್ಯಾಣ್ ಯೋಜನೆ ಅಂತ ಹೇಳ್ತಿದ್ದಾರೆ, ಅದರಿಂದ ಜನರಿಗೆ ಸಾಕಷ್ಟು ಲಾಭಗಳು ಸಿಗಬಹುದು ಅಂತಾನೂ ಕೂಡ ಪ್ರಚಾರ ಮಾಡಲಾಗ್ತಾ ಇದೆ. ನಿಜಕ್ಕೂ ಅದು ಆಗುತ್ತಾ? ಈ ಮಧ್ಯೆ ಜನ ಏನ್ ಹೇಳ್ತಾರೆ, ಜನನಾಯಕರು ಏನ್ ಹೇಳ್ತಾರೆ? ಇದೇ ಈ ಹೊತ್ತಿನ ವಿಶೇಷ. ಕೌಂಟ್ ಡೌನ್ 48 ಗಂಟೆ, ಜೈಕಾರಾನ ಶಿಕ್ಷೆನಾ? जो सजा करेगा वो सजा भुगतने के लिए तैयार। पचास दिन मांगे हैं, 50 दिन। 30 दिसंबर तक मुझे मौका दीजिए मेरे भाइयों बहन। अगर 30 दिसंबर के बाद कोई मेरी कमी रह जाए, कोई मेरी गलती निकल जाए, कोई मेरा गलत इरादा निकल जाए, आप जिस चौराहे में मुझे खड़ा करेंगे, मैं खड़ा होकर के देश जो सजा करेगा वो सजा भुगतने के लिए तैयार हूं। ಇದು 500 ಹಾಗೂ 1000 ರೂಪಾಯಿ ನೋಟ್ ಬ್ಯಾನ್ ಆದ ನಂತರ ಮೋದಿ ಜನರಿಗೆ ಕೊಟ್ಟ ಮಾತು. ಅಪನಗದೀಕರಣದಿಂದ ಎದುರಾಗಿದ್ದ ಸಮಸ್ಯೆ ಇತ್ಯರ್ಥಕ್ಕೆ 50 ದಿನಗಳ ಸಮಯ ಕೇಳಿದ್ದ ಮೋದಿ, ನಂತರನೂ ನಿಮಗೆ ಸಮಸ್ಯೆ ಆದ್ರೆ ಯಾವ ಶಿಕ್ಷೆಯನ್ನ ಕೊಟ್ಟರೂ ನಾನು ಅನುಭವಿಸೋಕೆ ತಯಾರಾಗಿದ್ದೇನೆ ಅಂತ ಹೇಳಿದ್ದರು. ಮೋದಿ ಕೊಟ್ಟ ಡೆಡ್ಲೈನ್ಗೆ ಇನ್ನು ಉಳಿದಿರೋದು 2 ದಿನಗಳು ಮಾತ್ರ, ಅಂದ್ರೆ ಕೇವಲ 48 ಗಂಟೆಗಳು. ಗಡುವು ಮುಗಿಯುತ್ತಾ ಬಂದ್ರೂ ಇನ್ನು ದೇಶದಲ್ಲಿ ಬಹುತೇಕ ಎಟಿಎಂಗಳು ಬಂದ್ ಆಗಿವೆ. ಬ್ಯಾಂಕ್ಗಳಲ್ಲಿ ಗ್ರಾಹಕರಿಗೆ ಬೇಕಾದಷ್ಟು ಪ್ರಮಾಣದಲ್ಲಿ ದುಡ್ಡು ಸಿಗ್ತಿಲ್ಲ. ಮಾರುಕಟ್ಟೆಯಲ್ಲೂ ಹಣದ ಹರಿವು ಸರಾಗವಾಗಿಲ್ಲ. ಲೆಸ್ ಕ್ಯಾಶ್ ಅಂದವರು ಕ್ಯಾಶ್ಲೆಸ್ ಅಂದಿದ್ಯಾಕೆ? ಸದ್ಯ ಮೋದಿ ಅವರು ಕ್ಯಾಶ್ಲೆಸ್ ಎಕಾನಮಿ ಬಗ್ಗೆ ಮಾತನಾಡ್ತಿದ್ದಾರೆ. ಆದರೆ ನೋಟ್ ಬ್ಯಾನ್ ಆರಂಭದಲ್ಲಿ ಮೋದಿ ಲೆಸ್ ಕ್ಯಾಶ್ ವ್ಯವಹಾರದ ಬಗ್ಗೆ ಮಾತ್ರ ಮಾತನಾಡಿದ್ದು. ಹೀಗಾಗಿ ದೇಶದ ಜನರು ಕೂಡ ಮೋದಿಯ ನಿರ್ಧಾರವನ್ನ ಬೆಂಬಲಿಸಿದ್ರು. ಆದ್ರೆ ಯಾವಾಗ ಮೋದಿ ಕ್ಯಾಶ್ಲೆಸ್ ಜಪ ಮಾಡಿದ್ರೋ ಜನರು ಅಸಮಾಧಾನ ತೋರ್ಪಡಿಸಿದ್ರು. 50 ದಿನಗಳೊಳಗೆ ನಗದು ಪೂರೈಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಗಿ ಪ್ರಧಾನಿ ಮೋದಿ ಕ್ಯಾಶ್ಲೆಸ್ ವ್ಯವಹಾರದ ಬಗ್ಗೆ ಮಾತನಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಎದ್ದಿದೆ. 2 ದಿನಗಳಲ್ಲಿ ಎಲ್ಲವೂ ಸರಿ ಹೋಗುತ್ತಾ? ಡೆಡ್ಲೈನ್ ಕೊಟ್ಟು ಎಡವಿದ್ರಾ ಮೋದಿ? जिनको राजनीति करनी है करे, जिनका लूट चुका है वो रोते रहे, गंदे आरोप लगाते रहे, लेकिन मेरे ईमानदार देशवासियों, आइए मेरे साथ चलिए। सिर्फ 50 दिन आइए, ईमानदारी के इस काम में मेरा साथ दीजिए। मैंने कैसे कैसी ताकतों से लड़ाई मोल ली है, मैं जानता हूं कैसे कैसे लोग मेरे खिलाफ हो जाएंगे। मैं जानता हूं 70 साल का उनका मैं लूट रहा हूं, मुझे जिंदा नहीं छोड़ेंगे, मुझे बर्बाद करके रहेंगे। उनको जो करना है करे। भाइयों बहनों, 50 दिन मेरी मदद करे, देश 50 दिन मेरी मदद करे। जोर से तालियों के साथ मेरी इस बात को स्वीकार कीजिए आप। ನೋಟ್ ಬ್ಯಾನ್ ಆದ ನಂತರ ದೇಶದಲ್ಲಿ ದುಡ್ಡಿಗಾಗಿ ಹಾಹಾಕಾರ ಎದ್ದಿರೋದು ಇನ್ನೂ ನಿಂತಿಲ್ಲ. ಹೀಗಾಗಿ ಎಲ್ಲಿಗೆ ಹೋದ್ರೂ ಮೋದಿ 50 ದಿನಗಳವರೆಗೆ ಸಹಿಸಿಕೊಳ್ಳಿ, ಸ್ವಲ್ಪ ಕಷ್ಟ ಆಗಿದೆ ನಿಜ, ಡಿಸೆಂಬರ್ 30ರ ನಂತರವೂ ಎಲ್ಲವೂ ಸರಿ ಹೋಗಲಿದೆ, ದೇಶದ ಪ್ರಾಮಾಣಿಕರು ನನ್ನ ಜೊತೆ ಕೈಜೋಡಿಸಿ ಅಂತ ಹೇಳ್ತಾನೆ ಬಂದಿದ್ದಾರೆ. ಈಗ ಮೋದಿ ಕೊಟ್ಟ ಗಡುವು ಮುಗಿತಾ ಬರ್ತಾ ಇದೆ. 2 ದಿನಗಳಲ್ಲಿ ಡಿಸೆಂಬರ್ 30 ಬಂದೇ ಬಿಡುತ್ತೆ. ಅಷ್ಟೊತ್ತಿಗೆ ನೋಟು ಅಪಮೌಲ್ಯದಿಂದ ಉಂಟಾದ ಸಮಸ್ಯೆಗಳೆಲ್ಲವೂ ಪರಿಹಾರ ಆಗುತ್ತಾ ಅನ್ನೋ ಪ್ರಶ್ನೆ ಎಲ್ಲರ ಮನಸ್ಸಲ್ಲೂ ಇದೆ. ಸದ್ಯದ ಪರಿಸ್ಥಿತಿ ನೋಡಿದ್ರೆ ನೋಟ್ ಸಮಸ್ಯೆ ಬಗೆಹರಿಯೋ ಲಕ್ಷಣ ಕಾಣ್ತಾ ಇಲ್ಲ. ಡೆಡ್ಲೈನ್ ಕೊಟ್ಟು ಮೋದಿ ಎಡವಿದ್ರಾ ಅನ್ನೋ ಸಂದೇಹ ಕಾಡ್ತಿದೆ. ಇನ್ನು ಉಳಿದಿರೋದು ಬರೀ 48 ಗಂಟೆ. ಜನರು ಈಗಾಗಲೇ ಕೌಂಟ್ ಡೌನ್ ಶುರು ಮಾಡಿದ್ದಾರೆ. ಡಿಸೆಂಬರ್ 30ರ ನಂತರ ಮೋದಿಗೆ ಜೈಕಾರಾನ ಶಿಕ್ಷೆನಾ? ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಜೈಕಾರಾನ ಶಿಕ್ಷೆನಾ? ಹಾಗಾದ್ರೆ
ಮೋದಿ ಅವರು 125 ಕೋಟಿ ಜನರ ಒಂದು ರಕ್ಷಾ ಕವಚ ನನ್ನ ಮೇಲೆ ಇದೆ, ಹೀಗಾಗಿ ಏನು ಆಗಲ್ಲ ಅನ್ನುವಂತಹ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ. ಮತ್ತು ಜನರ ಭಾವನೆಗಳನ್ನ ನೋಡ್ತಾ ಇದ್ರೆ ಜನ ಕೂಡ ಎಲ್ಲದಕ್ಕೂ ರೆಡಿ ಆಗಿದ್ದಾರೆ ಅಂತ ಅನ್ಸುತ್ತೆ. ಆದ್ರೆ ಇನ್ನುಳಿದಿರುವ 2 ದಿನಗಳಲ್ಲಿ ಜನರ ಭಾವನೆಗಳು, ಮನಸ್ಥಿತಿ ಹೇಗೆ ಬದಲಾಗುತ್ತೆ ಹೇಳೋಕ್ಕಾಗಲ್ಲ. ಆದರೆ ಪರಿಸ್ಥಿತಿ ಮಾತ್ರ ಸುಧಾರಿಸುವ ಲಕ್ಷಣಗಳು ಕಾಣ್ತಾ ಇಲ್ಲ. ಈ ಬಗ್ಗೆ ಏನ್ ಹೇಳ್ತಾರೆ ನಮ್ಮ ಜನನಾಯಕರು? ಮಾತನಾಡೋದಕ್ಕೆ ನಮ್ಮೊಂದಿಗೆ ಇದ್ದಾರೆ ಕಾಂಗ್ರೆಸ್ನ ಹಿರಿಯ ನಾಯಕರಾದಂತಹ ಐವಾನ್ ಡಿಸೋಜ ಅವರು. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಿಜೆಪಿಯ ಹಿರಿಯ ನಾಯಕರಾದಂತಹ ರವಿ ಸುಬ್ರಹ್ಮಣ್ಯ ಅವರು. ಸರ್, ತಮಗೂ ಕೂಡ ಸ್ವಾಗತ. ಆಮ್ ಆದ್ಮಿ ಪಾರ್ಟಿಯಿಂದ ಕಿರಣ್ ಗೌಡ. ಸರ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಐವಾನ್ ಸರ್, ತಾವು ಇಲ್ಲಿಯವರೆಗೆ ಗ್ರೌಂಡ್ ರಿಯಾಲಿಟಿ ಅಂತ ನಮ್ಮ ಪಬ್ಲಿಕ್ ಟಿವಿ ಮಾತ್ರವಲ್ಲ, ರಾಷ್ಟ್ರೀಯ ಚಾನೆಲ್ಗಳಿಂದ ಹಿಡಿದು ನಮ್ಮ ರಾಜ್ಯದ ಹಲವಾರು ಚಾನೆಲ್ಗಳವರೆಗೆ, ಪಕ್ಕಾ ಹಳ್ಳಿಯಿಂದ ಹಿಡಿದು ಡೆಲ್ಲಿಯವರೆಗೆ ಇರುವಂತಹ ಪರಿಸ್ಥಿತಿಯ ಸಂಪೂರ್ಣ ಚಿತ್ರಣವನ್ನ ಇಟ್ಟಿದೆ. ಇಂತಹ ಸಂದರ್ಭದಲ್ಲಿ ಜನ ನೀವೇನ್ ಶಿಕ್ಷೆ ಕೊಟ್ಟರು ಕೂಡ ನಾನು ಅನುಭವಿಸೋದಕ್ಕೆ ರೆಡಿ ಅಂತ ಮೋದಿ ಅವರು ಹೇಳಿದ ಮಾತನ್ನ ತುಂಬಾ ಸೀರಿಯಸ್ ಆಗಿ ಪರಿಗಣಿಸಿ ಇನ್ನೂ ಪರಿಸ್ಥಿತಿ ಸುಧಾರಿಸಿಲ್ಲ ಅಂತ ರೆಬೆಲ್ ಆಗ್ತಾರೆ ಅಂತ ತಮಗನ್ಸುತ್ತಾ? ರೆಬೆಲ್ ಅಲ್ಲ, ಇವತ್ತು ಸಾಮಾನ್ಯ ಜನರ ಜೀವನ ಪರಿಸ್ಥಿತಿಯಲ್ಲಿ ಇವತ್ತು ಇಷ್ಟು ದೊಡ್ಡ ತೊಂದರೆ ಬಹುಶಃ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಎಂದೂ ಆಗದಂತ ತೊಂದರೆ ಇವತ್ತು ಅನುಭವಿಸಿದ್ದಾರೆ ರಾಧವ್ರೆ. ಇವತ್ತು ಜನ ಏನ್ ಭಾವಿಸಿದ್ರು, 1% ಜನರ ಹತ್ರ ಕಪ್ಪು ಹಣ ಇದೆ ಅಂತ ಹೇಳುದು ಅಸೆಸ್ಮೆಂಟ್ ಆಫ್ ದಿ ಮೋದಿ ಗವರ್ಮೆಂಟ್. ಚುನಾವಣೆಯಲ್ಲಿಯೂ ಹೇಳಿದ್ರು, ನಾನು ಕಪ್ಪು ಹಣವನ್ನು ತರ್ತೀನಿ, 15 ಲಕ್ಷ ರೂಪಾಯಿ ನಿಮ್ಮ ಅಕೌಂಟಿಗೆ ಹಾಕ್ತೀನಿ, ನೀವು ನನ್ನ ಜೊತೆ ಸಹಕಾರ ಮಾಡಬೇಕು, ನನಗೆ ವೋಟ್ ಹಾಕಬೇಕು, ನಾನು ಬಂದ ಕೂಡಲೇ ಮಾಡ್ತೀನಿ, ಇನ್ನೇ ಸರ್ಕಾರಗಳೆಲ್ಲ ಮಾಡಿಲ್ಲ ಅಂತ ವಿಚಾರವನ್ನ ಹೇಳಿದ್ರು. ಜನ ಬೆಂಬಲ ಮಾಡಿದ್ರು, ಕೊಟ್ಟರು. ಇವತ್ತು 1% ನಲ್ಲಿ ಇರ್ತಕ್ಕಂಥ ಕಪ್ಪು ಹಣಕ್ಕೆ 99%ಗೆ ನೀವು ಶಿಕ್ಷೆ ಕೊಟ್ರಿ. ಯಾಕೆ 1% ಜನರ ಹತ್ರ ಅಲ್ಲ ಸರ್, ಯಾಕೆ ಅನ್ನೋದನ್ನ ನಾನು ಹೇಳ್ಬಿಡ್ತೀನಿ. ಕೇವಲ ಆ 1% ಜನರ ಹತ್ರ 59% ಅಷ್ಟು ಏನು ಸಂಪತ್ತು ಕ್ರೋಢೀಕೃತವಾಗಿದೆ. ಹಾಗಾಗಿ ಆ 1% ತುಂಬಾ ಪರಿಣಾಮ ಬೀರ್ಬಲ್ಲ. ನಾನು ನಿಮ್ಮ ಹತ್ರ ಒಪ್ತೇನೆ. ನನ್ನ ಈಗ ಪ್ರಶ್ನೆ, ಯು ಆಸ್ಟ್ 50 ಡೇಸ್, 50 ದಿನ ಕೊಡಿ, ನನ್ನ ಜೊತೆ ನೀವು 50 ದಿನಗಳ ಕಾಲ ನೀವು ಬೇರ್ ಮಾಡಿ, ನಾನು ಅದು 50 ದಿನದಲ್ಲಿ ನಮ್ಮ ಭರವಸೆ ಈಡೇರಿಸಲಿಕ್ಕೆ ಆಗದೇ ಇದ್ರೆ ನೀವು ಕೊಟ್ಟ ಶಿಕ್ಷೆಗೆ ನಾನು ಅನುಭವಿಸಲಿಕ್ಕೆ ರೆಡಿ ಇದ್ದೇನೆ ಅಂತ ಮಾತನ್ನು ಹೇಳಿದ್ರಿ. ನಾನು ಕೇಳ್ತೇನೆ, ಈ 1% ಜನರಿಂದ ನೀವು ಕಪ್ಪು ಹಣ ತರಬೇಕಾಗಿತ್ತಲ್ಲ, ಯು ಗಿವ್ ಅನ್ ಅಕೌಂಟೇಬಲ್. ಈಗ ನೀವು ಎಷ್ಟು ದುಡ್ಡು ಅಂತವರಿಂದ ನೀವು ದುಡ್ಡು ತಗೊಂಡ್ರಿ, ಅದರಿಂದ ಎಷ್ಟು ದೇಶಕ್ಕೆ ಲಾಭ ಆಯಿತು. ಇವತ್ತು ನೀವು ಬಡವರನ್ನ 85% ಇರ್ತಕ್ಕಂಥ 80%ಗಿಂತ ಅಧಿಕ ಕರೆನ್ಸಿಯನ್ನು ವಿಡ್ರಾ ಮಾಡಿದಿರಲ್ವಾ, ತೊಂದರೆ ಆಗಿದೆ ಯಾರಿಗೆ? ಈ 1%ಗೆ ತೊಂದರೆ ಆಗಿಲ್ಲ. ಇವತ್ತು ಸಾಮಾನ್ಯ ಜನರಿಗೆ ಇವತ್ತು ಸಂಬಳ ಇಲ್ಲ, ಕೂಲಿ ಕಾರ್ಮಿಕರಿಲ್ಲ, ರೈತರಿಗೆ ಇಲ್ಲ, ಬೆಳೆಗಾರರಿಗಿಲ್ಲ, ಮದುವೆಯಲ್ಲಿ ಕಾರ್ಯಕ್ರಮಗಳು ನಡೀತಾ ಇಲ್ಲ. ಇವತ್ತು ಜನಜೀವನ ಯಾವ ಪರಿಸ್ಥಿತಿ ಬಂದಿದೆ ಅಂದ್ರೆ ದೇ ಆರ್ ಕಮಿಟ್ ಸೂಸೈಡ್. ಇವತ್ತು 100 ಜನಕ್ಕಿಂತ ಜನ ಸತ್ತರಲ್ಲ, ಇನ್ನು ಎಷ್ಟೋ ಜನ ತಮ್ಮ ನಾನು ಉಳಿಸ್ಲಿಕ್ಕೋಸ್ಕರ ಆತ್ಮಹತ್ಯೆ ಮಾಡಿಕೊಳ್ಳದೆ ಅದಾಗಿರ್ಲಿಲ್ಲ. ನನ್ನ ಪ್ರಶ್ನೆ ಕರೆಕ್ಟ್. ಜನರಿಗೆ ತೊಂದರೆ ಆಗಿಲ್ಲ ಅಂತ ಯಾರು ಹೇಳಕ್ ಸಾಧ್ಯ ಇಲ್ಲ. ಇವನ್ ರವಿ ಸುಬ್ರಹ್ಮಣ್ಯ ಅವರು ಕೂಡ ಹೇಳಕ್ ಸಾಧ್ಯ ಇಲ್ಲ. ಮೋದಿ ಅವರೇ ಓಪನ್ ಆಗಿ ಹೇಳ್ತಾ ಇದ್ದಾರೆ, ಜನ ನೀವು ಇಷ್ಟು ಕಷ್ಟದಲ್ಲೂ ಕೂಡ ಸಹಕರಿಸ್ತಾ ಇದ್ದೀರಾ, ನನ್ನ ಧನ್ಯವಾದಗಳು ಅಂತ. ಆದ್ರೆ ನನ್ನ ಪ್ರಶ್ನೆ ಅದಾಗಿರ್ಲಿಲ್ಲ. ಸಾರಿ, ನಾನ್ ನಿಮ್ ಟೈಮ್ ಕೊಟ್ಟೆ, ನೀವು ಮಾತಾಡಿದ್ರಿ. ಈಗ ನನ್ನ ಪ್ರಶ್ನೆನ ನಾನು ರಿಪೀಟ್ ಮಾಡ್ತೀನಿ. ನೀವು ಹೇಳಿಲ್ಲ ರವಿ ಸುಬ್ರಹ್ಮಣ್ಯ. ನನ್ನ ಪ್ರಶ್ನೆ ರೈತರಿಗೆ ಚುನಾವಣಾ ಭಾಷಣ ಕೇಳಿ ಜನರಿಗೆ ತೊಂದರೆ ಮಾಡಿದ್ರಿ ಕೇಳಿ ಸರ್. ಈಗ ರೈತರು ಹೌದು, ಆತ್ಮಹತ್ಯೆ ಮಾಡೋ ಪರಿಸ್ಥಿತಿಗೆ ನಿರ್ಮಾಣ ಮಾಡಿದಿರಿ. ಆಯ್ತಾ ಸರ್? ಆಯ್ತು, ಕೇಳಿ. ಈಗ ರೈತರಿಗೆ ತೊಂದರೆ ಆಗಿದೆ, ಎಸ್ ಐ ಅಗ್ರಿ. ಸಾಮಾನ್ಯ ಜನರಿಗೆ ತೊಂದರೆ ಆಗಿದೆ. ರಾಷ್ಟ್ರದ 85% ಜನ 1% ಜನರನ್ನ ಮಟ್ಟ ಹಾಕೋದಕ್ಕೆ ಸಫರ್ ಆಗಿದ್ದಾರೆ. ಕರೆಕ್ಟ್ ಅಲ್ವಾ? ಎಸ್. 50 ದಿನ ಮೋದಿ ಅವರು ಟೈಮ್ ಕೇಳಿದ್ರು. ನಾನ್ ಕೇಳಿದ ಪ್ರಶ್ನೆ, ಸಾಕಷ್ಟು ಸರ್ವೆಗಳು, ಗ್ರೌಂಡ್ ರಿಯಾಲಿಟಿ, ಗ್ರೌಂಡ್ ರಿಪೋರ್ಟ್ ಅನ್ನ ನೋಡಿದೀರಾ? ಜನರನ್ನ ತಾವು ಮಾತಾಡ್ಸಿರ್ಬಹುದು ಅಥವಾ ಮಾತಾಡಿಸದೇ ಇರಬಹುದು, ಅಥವಾ ಮಾಧ್ಯಮಗಳಲ್ಲಿ ನೋಡಿನೇ ಜನರ ಮೂಡನ್ನ ಅರ್ಥ ಮಾಡ್ಕೊಂಡಿರ್ಬಹುದು. ತಾವು ತಮಗೆ ತೊಂದರೆ ಆದ್ರೂ ಪರವಾಗಿಲ್ಲ, ನಾವು ವೇಟ್ ಮಾಡ್ತೀವಿ ಅನ್ನುವಂತಹ ಮನೋಭಾವ ಇದೆಯಲ್ಲ ಜನರದ್ದು, ಅದು ಯಾಕೆ ಅಂತ ತಮಗನ್ಸುತ್ತೆ? ಅಥವಾ ಜನರ ಮನಸ್ಥಿತಿನೇ ಇಲ್ಲ ಅಂತ ಮನೋಭಾವ ಬರಲೇ ಇಲ್ಲ. ಜನ ಪೀಪಲ್ ಆರ್ ಸಫರಿಂಗ್ ಡೇ ಬೈ ಡೇ. ದೇ ಆರ್ ವೇಟಿಂಗ್ ಟಿಲ್ 50 ಡೇಸ್. ದೇ ಆರ್ ಸಫರಿಂಗ್ ಬಟ್ ದೇ 50 ದಿನ. ಅವರು ಏನ್ ಹೇಳಿದ್ರು, ದೇಶದ ಹಿತದೃಷ್ಟಿ ಆಗುದಾದ್ರೆ
ನಾ 50 ದಿನ ವೆಯ್ಟ್ ಮಾಡ್ಲಿಕ್ಕೆ ರೆಡಿ ಇದ್ದೇವೆ ಅಂತ ಹೇಳುವಂತ ಒಂದು ಹಠದಿಂದ ಇವತ್ತು ವೆಯ್ಟ್ ಮಾಡ್ತಾರೆ ಹೊರತು ಇವತ್ತು ಅದರಿಂದ ಅವರಿಗೆ ಏನೂ ಲಾಭ ಆಗಿಲ್ಲ. ಜನಜೀವನ ಇವತ್ತು ಕಷ್ಟದಲ್ಲಿ ಇದ್ದಾರೆ, ಸಂಕಷ್ಟದಲ್ಲಿ. ಇನ್ನೊಂದು ಹೇಳ್ತಾರೆ, ಮಾತಾಡಕ್ಕೆ ಯಾವ ಮಾರಲ್ ರೈಟ್ ಇಲ್ಲ. 1,500,000 ಜನನ್ನ ಬಲಿ ತೆಗೆದುಕೊಂಡ ಸರ್ಕಾರ ಇವತ್ತು ರೈತರ ಬಗ್ಗೆ ಕಾಳಜಿ ಮಾಡ್ತಾ ಇದ್ದಾರೆ. ರೈತರಿಗೆ ಒಂದು ಬೆಂಬಲ ಬೆಲೆ ಕೊಡಲಾಗದೆ ಇದ್ದಂತವ್ರು ಮಾತಾಡ್ತಾ ಇದ್ದಾರೆ. 50 ಪ್ಲೀಸ್ ಸರ್, ಏನ್ ಸರ್ ಇವತ್ತೇನ್ ನನ್ ಚಕ್ಬಂದಿ ಕಾರ್ಯಕ್ರಮನ ಹೈಜಾಕ್ ಮಾಡ್ಬೇಕು ಅಂತ ಬಂದಿದ್ದೀರಾ? ಮತ್ತೆ citizens of India, not only Congress party members. 1 minute, please hold on. Ravi, ನಾನೊಬ್ಬ ವಿರೋಧ okay sir, yes, people are suffering. Yes. Let me go to Ravi Subramanya sir. One ನಿಮಿಷ ರವಿ ಸುಬ್ರಹ್ಮಣ್ಯ ಅವರೇ, ಐವಾನ್ ಅವರು ಮಾತಾಡ್ತಾ ಇರುವಂತಹ ವಿಚಾರದಲ್ಲಿ ಒಂದು ಅಂಶ ಅಂತೂ ಸ್ಪಷ್ಟತೆ ಇದೆ. ಅದೇನು ಅಂತಂದ್ರೆ 1% ಜನರಿಗೋಸ್ಕರ 85% ಆಫ್ ದಿ ಕಂಟ್ರಿ ಏನು ಅವರು ಸಫರ್ ಮಾಡಿದ್ದಾರೆ, ಆಮೇಲೆ ಅವ್ರು ವೇಟ್ ಕೂಡ ಮಾಡಿದ್ದಾರೆ. ಅವ್ರದ್ದು ಯಾವುದೇ ತಪ್ಪಿಲ್ಲ. ಯಾಕಂದ್ರೆ ಇವತ್ತು ನಿಜವಾದ ಹೀರೋ ಮೋದಿ ಅವರಲ್ಲ, ಇವತ್ತು ನಿಜವಾದ ಹೀರೋ ಈ ದೇಶದ ಪ್ರಜೆಗಳು. ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಒಂದು ಒಳ್ಳೆಯ ಉದ್ದೇಶಕ್ಕೆ, ರಾಷ್ಟ್ರದ ಉತ್ತಮ ಭವಿಷ್ಯಕ್ಕಾಗಿ ನಾವು ಸಫರ್ ಆಗೋಕ್ಕೂ ರೆಡಿ ಅಂತ ಕಾದಿದಾರಲ್ಲ, ಅವರು ನಿಜವಾದ ಹೀರೋಗಳು. ಬಟ್ ಈಗ ಇರುವಂತಹ ಪರಿಸ್ಥಿತಿ 1% ಜನರನ್ನ ಸದೆ ಬಡಿಯೋದಕ್ಕೆ ತಾವು ಏನು ಈ ಕ್ರಮ ತೆಗೆದುಕೊಂಡ್ರಿ, ಆ ಕ್ರಮದಲ್ಲಿ ತಾವು ಎಷ್ಟು ಸಫಲರಾಗಿದ್ದೀರಾ, ಎಷ್ಟು ಕಪ್ಪು ಹಣವನ್ನ ಕ್ರೋಢೀಕರಿಸಿದ್ದೀರಾ, ಎಷ್ಟು ಕಾಳಧನಿಕರನ್ನ ಬಗ್ಗು ಬಡ್ದಿದ್ದಾರಾ ಅನ್ನೋದ್ರ ಬಗ್ಗೆ ತಾವು ಡೀಟೇಲ್ಸ್ ಹಂಚ್ಕೊಳ್ಳಿ ಜನರಿಗೆ. ಆವಾಗ ಒಂದು ವಿಶ್ವಾಸ ಮೂಡುತ್ತೆ, ಎಸ್ ನಾವು ಸಫರ್ ಆಗಿರೋದಕ್ಕೆ ಒಳ್ಳೆ ಕೆಲಸ ಆಗಿದೆ ಅಂತ. ಇಲ್ದಿದ್ರೆ ಕಾಂಗ್ರೆಸ್ ಅವ್ರ ಮಾತುಗಳನ್ನ ಕೇಳಿದ್ರೆ ಅಯ್ಯೋ ಏನೋ ಆಗಿಲ್ವಾ ಅನ್ನುವಂತ ಭ್ರಮ ನಿರಸನ ಜನರನ್ನ ಕಾಡುತ್ತೆ. ಖಂಡಿತ ನಾನು ಅದಕ್ಕೆ ಬರ್ತೀನಿ. ಆದ್ರೆ ಇಷ್ಟ ತನಕ ಐವಾನ್ ಅವ್ರು ಮಾತಾಡಿದಾಗ ನಾನು ಸುಮ್ಮನೆ ಕೂತಿದ್ದೀನಿ. ಈಗ ನಾನು ಮಾತಾಡ್ಬೇಕಾದ್ರೆ ಅವ್ರು ಅದೇ ಗಾಂಭೀರ್ಯವನ್ನು ತೋರಿಸ್ತಾರೆ ಬಿಡಿ. ಇವತ್ತು 50 ದಿನಗಳ ಕಾಲಾವಕಾಶವನ್ನ ಮೋದಿ ಅವರು ಕೇಳಿದ್ದು ನಿಜ. ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಇವತ್ತು 50 ಗಂಟೆಗಳೇ ಆಗಕ್ ಮುಂಚೆನೆ ಈ ಬೊಬ್ಬೆಗಳು ಸ್ಟಾರ್ಟ್ ಆಗಿದೆ. ಏನಾಗೋಗ್ಬಿಡುತ್ತೆ ದೇಶದಲ್ಲಿ, ಆಗಲೇ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ತಾವು ಈ ರಾಷ್ಟ್ರದ ಜನಗಳನ್ನ ಹೀರೋಗಳನ್ನು ಮಾಡಿದ್ರಿ, ಖಂಡಿತ ನಾವು ಒಪ್ಪಬೇಕಾದಂಥದ್ದು. ಇವತ್ತು ಕೂಡ ಜನ ಇವತ್ತು ಏನೋ ಒಂದು ಬದಲಾವಣೆ ಆಗ್ತಾ ಇದೆ ಅಂತಕ್ಕಂಥ ನಂಬಿಕೆಯಲ್ಲಿದ್ದಾರೆ. ಇವತ್ತು ಈ ರಾಷ್ಟ್ರಕ್ಕೆ ಹತ್ತಿರ್ತಕ್ಕಂತಹ ಒಂದು ದೊಡ್ಡ ಕ್ಯಾನ್ಸರ್ ವ್ಯಾಧಿಯನ್ನು ನನಗೊಂದು 2 ತಿಂಗಳ ಕಾಲಾವಕಾಶ ಕೊಡಿ, ನನಗೆ ಅಲ್ಲಿ ತನಕ ಕೊಡಿ, ನಾನು ಅದನ್ನು ಬಗೆಹರಿಸ್ತೀನಿ ಅಂತ ಹೇಳಿ ಯಾವ ಒಂದು ಧನ್ಯತಾ ಭಾವದಿಂದ, ಯಾವ ರೀತಿಯ ಒಂದು ಕಳಕಳಿಯನ್ನು ಹೊತ್ಕೊಂಡು ಈ ರಾಷ್ಟ್ರದ ಪ್ರಧಾನಮಂತ್ರಿಗಳು ಜನ ಮುಂದೆ ಹೋಗಿದ್ದಾರೆ. ಜನ ಅದನ್ನು ಒಪ್ಕೊಂಡಿದ್ದಾರೆ. ಪ್ರತಿ ಸಂದರ್ಭಗಳಲ್ಲೂ ಕೂಡ ತಮ್ಮ ಸರ್ವೆಗಳು ಹೇಳ್ತಾ ಇದೆ. ತಾವುಗಳು ಹೋದಾಗ ಜನ ಯಾವ ಅಭಿಪ್ರಾಯವನ್ನು ಅವ್ರಿಗೆ, ಯಾಕೆ ಅಂದ್ರೆ ಎಲ್ಲೋ ಒಂದು ಕಡೆ ನಂಬಿಕೆ ಇದೆ, ಎಲ್ಲೋ ಒಂದು ಕಡೆ ಬದಲಾವಣೆ ಆಗ್ತಾ ಇದೆ ಅಂತ. ನಂಬಿಕೆ ಉಳಿಸ್ಕೊಳ್ಬೇಕಾದಂತಹ ಜವಾಬ್ದಾರಿ ಪ್ರಧಾನಮಂತ್ರಿಗಳ ಮೇಲಿದೆ. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಒಂದು ನಿಮಿಷ ನೀವು ಮಾತಾಡೋದಾದ್ರೆ, ಇವತ್ತು ಜವಾಬ್ದಾರಿಯಿಂದ ನಾವು ನುಣುಚ್ಕೋತಾ ಇಲ್ಲ. ಇವತ್ತು ಆ ಜವಾಬ್ದಾರಿ ಇದೆ. ನಾನು ಈಗಾಗಲೇ ಸ್ಪಷ್ಟಪಡಿಸಿದಂಗೆ ಇವತ್ತು 60 ವರ್ಷ 70 ವರ್ಷ ಹತ್ತಿರ್ತಕ್ಕಂಥ ಕ್ಯಾನ್ಸರ್ ವ್ಯಾಧಿ ಇವತ್ತು ನಿಮಗೊಂದು 60 ದಿವಸದಲ್ಲಿ 50 ದಿವಸದಲ್ಲಿ ಸುಧಾರಿಸುತ್ತೆ ಅಂತ ಹೇಳಿದ್ರೆ ಸಾಕಷ್ಟು ಬದಲಾವಣೆ ಆಗಿದೆ. ಸಂಪೂರ್ಣವಾಗಿ ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ, ಆಗಿದೆ. ಆದರೆ ಪ್ರಶ್ನೆ ಇರೋದು ಇವ್ರಿಗೆ ಡಿಮ್ಯಾಂಡ್ ಮಾಡ್ತಾ ಇದಾರೆ, ಎಷ್ಟು ಬ್ಲಾಕ್ ಮನಿನ ಒಳಗಡೆ ತಗೊಂಡ್ ಬಂದಿದ್ದೀರಿ, ಎಷ್ಟು ಜನರನ್ನ ತಾವು ಮಟ್ಟ ಹಾಕಿದಿರಿ ಅನ್ನೋದು ಕೊಡಿ ಅಂತ. ಆಯ್ತು, ಆದ್ರೆ ನಾವು ಪೊಲಿಟಿಕ್ಸ್ ಮಾತಾಡಲ್ಲ, ಸಾಮಾನ್ಯ ಜನ. ನಾವು ಮಾತಾಡೋದು ಏನ್ ಗೊತ್ತಾ ಸರ್, ಇಷ್ಟ ದಿನ ನಾವು ಅಡ್ಜಸ್ಟ್ ಮಾಡ್ಕೊಂಡಿದೀವಿ, ನೀವು ಕೇಳಿದ ಟೈಮ್ಗೆ ನಾವು ಒಪ್ಕೊಂಡಿದೀವಿ ಅಂತ. ಮೋದಿ ಅವರು ಹೇಳ್ತಾರೆ 50 ದಿನ ಟೈಮ್ ಕೊಡಿ ನನಗೆ, ಆಗ್ಲಿಲ್ಲ ಅಂದ್ರೆ ತಾವು ಕೊಟ್ಟಂತ ಶಿಕ್ಷಣ ನಾನು ಅನುಭವಿಸೋದಕ್ಕೆ ರೆಡಿ ಅಂತ. ರವಿ ಸರ್, ತಮಗನ್ಸುತ್ತಾ 2 ದಿನದಲ್ಲಿ ಪರಿಸ್ಥಿತಿ ತಾಬದಿಗೆ ಬರುತ್ತೆ, ಪರಿಸ್ಥಿತಿ ನಾರ್ಮಲ್ ಆಗುತ್ತೆ ಅಂತ ತಮಗನ್ಸುತ್ತಾ? ಈಗ ಕಳೆದ 50 ದಿನಗಳಲ್ಲಿ ಈಗಾಗಲೇ ಸಾಕಷ್ಟು ಬದಲಾವಣೆಯನ್ನ ನಾವು ನೋಡಿದೀವಿ. ಮೊದಲು ಪ್ರತಿಯೊಂದು ATM ಮುಂದ್ಗಡೆ 2 ರೂಪಾಯಿ 2,000 ರೂಪಾಯಿ ತಗೊಳ್ಳೋದಕ್ಕೆ ಯಾವ ಪರಿಸ್ಥಿತಿ ಇತ್ತು, ಅದನ್ನು 25,000 ರೂಪಾಯಿ ವಾರಕ್ಕೆ ಲಿಮಿಟೇಷನ್ ಕೊಟ್ಟರು. ಆ ದುಡ್ಡು ಸಿಗ್ತಾ ಇರಲಿಲ್ಲ. 10,000 ತಗೊಳ್ಬೇಕಾಗಿದೆ ಅಂತ ಹೇಳ್ತಿದ್ರು. ಇವತ್ತು ಯಾವುದೇ ಒಂದು ಕುಟುಂಬ, ಸಾಮಾನ್ಯ ಕುಟುಂಬ, ಒಂದು ತಿಂಗಳಿಗೆ 1 ಲಕ್ಷ ರೂಪಾಯಿ ಮೇಲೆ ಖರ್ಚು ಮಾಡ್ತಕ್ಕಂಥ ಕುಟುಂಬಗಳಿಲ್ಲ.
ಪ್ರತಿ ಸಲ ಬಿಜೆಪಿ ಅವರಿಗೆ ಇದೇ ಮಾತನ್ನ ಹೇಳ್ತಾ ಇದ್ದೀನಿ, ನನ್ನ ಖರ್ಚು ವೆಚ್ಚನ ಡಿಸೈಡ್ ಮಾಡಬೇಡಿ ಸರ್, ನನ್ನ ಖರ್ಚು ವೆಚ್ಚನ ಡಿಸೈಡ್ ಮಾಡಕ್ ನೀವ್ ಯಾರು ಸರ್? ನೀವು ಕೇಳಿದ 50 ದಿನದಲ್ಲಿ ನನ್ನ ಖಾತೆಯಲ್ಲಿರುವಂತ ನಾನು ಕಷ್ಟಪಟ್ಟು ದುಡಿದಿರುವಂತಹ ಹಣವನ್ನ ನಾನು ತೆಗೆದುಕೊಳ್ಳೋದಕ್ಕೆ ನೀವು ನನಗೆ ಸ್ವಾತಂತ್ರ್ಯನೇ ಕೊಡ್ತಾ ಇಲ್ಲ ಅನ್ನೋದಾದ್ರೆ ದೇಶದ ಜನರಿಗೆ ಹೇಳಿ ಆಗಲ್ಲ, ಟೈಮ್ ಕೊಡಿ ಅಂತ ಪ್ಲೀಸ್ ಪ್ಲೀಸ್. ನೀವು ಖರ್ಚು ವೆಚ್ಚ ಡಿಸೈಡ್ ಮಾಡಬೇಡಿ. ಅದನ್ನೆಲ್ಲ ಹೇಳ್ತಾ ಇರ್ತಕ್ಕಂಥದ್ದು ಖರ್ಚು ವೆಚ್ಚ ನಾನು ಡಿಸೈಡ್ ಮಾಡಕ್ ನಾನು ಯಾರು ಅಲ್ಲ. ನೀವೇನು 1 ಲಕ್ಷ ಖರ್ಚು ಮಾಡ್ಬಿಡ್ತೀರಾ ಅಂದ್ರೆ ಸಾಮಾನ್ಯ ಜನ ಬೀದಿ ಒಳಗೆ ಸಾಯ್ತಾ ಇದ್ದಾರೆ ಅಂತ ನಾನು ಮಾತಾಡ್ತೀನಿ ಸ್ವಾಮಿ. ಮಾತಾಡಿ, ನಾನು ಐ ವಿಲ್ ನಾಟ್ ಮಾತಾಡ್ಬೇಡ. ನಾನು ನಾನೀಗ ಹೇಳ್ತಾ ಇರ್ತಕ್ಕಂಥದ್ದು ಸಾಮಾನ್ಯ ಕುಟುಂಬದವರಿಗೆ ಅದು ಕಷ್ಟ ಅನ್ಸಿಲ್ಲ. ಇವತ್ತು ಯಾರು ನಿಜವಾಗ್ಲೂ ಎಗರಾಡ್ತಾ ಇದ್ದಾರೆ, ಇವತ್ತು ಯಾವುದೋ ಒಂದು ನಂಬಿಕೆ ಇದೆ, ಇವತ್ತು ಒಂದು ಜವಾಬ್ದಾರಿಯನ್ನ ಬ್ಯಾಂಕ್ ಅಧಿಕಾರಿಗಳು, ನಾನು ಎಲ್ಲರೂ ಅಧಿಕಾರಿಗಳ ಮೇಲೆ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ಅಂದ್ರೆ ನಾನು ಪರಿಸ್ಥಿತಿ ಸರಿ ಹೋಗುತ್ತೆ 2 ದಿನದಲ್ಲಿ, ನಾರ್ಮಲ್ ಆಗುತ್ತೆ. ನವೆಂಬರ್ 8ರ ಹಿಂದಿನ ದಿನಾಂಕದವರೆಗೆ ಹೇಗೆ ಬ್ಯಾಂಕಿಂಗ್ ವ್ಯವಹಾರ ನಡೀತಿತ್ತು ಹಾಗೆ ಯಾರು ಆ ಭ್ರಮೆ ಒಳಗಿಲ್ಲ, ಈ ರಾಷ್ಟ್ರದ ಜನಗಳು ಆ ಭ್ರಮೆ ಒಳಗಿಲ್ಲ. ಸುಧಾರಿಸ್ತೇ ಅಂತಕ್ಕಂಥ ಮಾತು ನಾನು ಹೇಳ್ಬೋದೇ ಹೊರತು ನಾನು ನಾಳೆ ಬೆಳಗ್ಗೆ ನಿಮಗೆ ತಗೊಂಬಂದು ಎಲ್ಲವೂ ಪೂರ್ತಿ ಸರಿಯಾಗಿ ಅವಶ್ಯಕತೆ ಇಲ್ಲ. ಇದ್ರ ಹಿಂದಿನ ಉದ್ದೇಶ ಅರ್ಥ ಮಾಡ್ಕೊಬೇಕು. 1 ನಿಮಿಷ ಸರ್, ರವಿ ಸರ್, ಎಸ್ ನಾನು ಅದನ್ನೇ ಹೇಳ್ತಾ, ಆಗಲ್ಲ ಅನ್ನೋದು ನಿಮಗೂ ಗೊತ್ತು, ನನಗೂ ಗೊತ್ತು, ಮೋದಿ ಅವ್ರಿಗೂ ಗೊತ್ತು. ಆದ್ರೆ ಇದರ ಪರಿಣಾಮಗಳನ್ನ ಎದುರಿಸಬೇಕಾದಂತಹ ಮೋದಿ ಅವರು ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ, ಯಾಕಂದ್ರೆ ಜನರ ರಕ್ಷಾ ಕವಚ ನನಗೆ ಇದೆ ಅಂತ. ಹಾಗಾದ್ರೆ ಜನ ವೇಟ್ ಮಾಡೋದಕ್ಕೆ ರೆಡಿ ಇದಾರಾ ಅನ್ನೋದು ನನ್ನ ಪ್ರಶ್ನೆ. ಜನ ಏನಾದ್ರೂ ತಿರುಗಿ ಬಿದ್ರೆ ಅದು ನಿಜವಾದ ಸಂಕಟ. ಐವಾನ್ ಅವ್ರು ಹೇಳ್ತಾರೆ ಬಿದ್ದಿದ್ದಾರೆ, ಜನ ಎಲ್ಲ ಬೀದಿಗೆ ಬಂದ್ಬಿಟ್ಟಿದ್ದಾರೆ. ಒಂದು ಬ್ರೇಕ್ ಎಸ್ ಕಿರಣ್ ಗೌಡ ಅವರೇ, ಈಗ ಮೋದಿ ಅವ್ರು ಕೇಳಿದ್ದು ಡೆಡ್ಲೈನ್ ಮುಗಿತಾ ಬರ್ತಾ ಇದೆ, ಪರಿಸ್ಥಿತಿನೂ ಕೂಡ ಒಂದ್ ರೀತಿ ನಮ್ಗೆ ಅನುಕೂಲಕರವಾಗಿ ಇಲ್ಲ. ಆದ್ರೂ ಕೂಡ ರಾಜಕೀಯ ಪಕ್ಷಗಳು ಡಿಮ್ಯಾಂಡ್ ಮಾಡ್ತಾ ಇದಾವೆ ಅನ್ನೋ ಕಾರಣಕ್ಕೆ ಈಗ ಇವ್ರು ಹೇಳ್ದಂಗೆ ಕಾಂಗ್ರೆಸ್ನವರು ಇದು ಆರ್ಥಿಕತೆಯ ಮೇಲಿನ ರೇಪ್, ಮತ್ತೊಂದು ಕಡೆ ಅವ್ರನ್ನ ಏನು ಅವ್ರನ್ನ ಕೆಳಗಿಳಿಸ್ಬಿಡ್ಬೇಕಾ, ಅವ್ರನ್ನ ರಾಜೀನಾಮೆ ಕೊಡಿಸ್ಬೇಕಾ ಅಂತ. ಅಂದ್ರೆ ಪ್ರತಿಪಕ್ಷಗಳು ಡಿಸೈಡ್ ಮಾಡಿದ್ರೆ ಆಗುತ್ತಾ ಅಥವಾ ಜನಸಾಮಾನ್ಯರು ಡಿಸೈಡ್ ಮಾಡಿದ್ರೆ ಆಗುತ್ತಾ? ಇದು ಎರಡು ವಿಚಾರ ಹೇಳ್ತೀನಿ ಇದರಲ್ಲಿ. ಒಂದು, ಇವರು ರವಿ ಸುಬ್ರಹ್ಮಣ್ಯ ಸರ್ ಹೇಳಿದಂಗೆ ಅಂದರೆ ಮೋದಿಯವರು ಹೇಳಿದ ವಿಚಾರನ, ಈ ದೇಶದ ಜನ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ದೇಶದ ಜನರ ರಕ್ಷಾ ಕವಚ ನನ್ನ ಮೇಲಿದೆ. ಯಾವ ಥರದ ನಂಬಿಕೆ? 2013ರಿಂದ 2014 ಚುನಾವಣೆವರೆಗೂ ಸುಮಾರು 1.5 ವರ್ಷದ ಕಾಲದಿಂದ ಅವರು ಪ್ರಚಾರದ ಒಂದು ಇದಕ್ಕೆ ಮೋಡಿಗೆ ಹೋಗ್ತಾರೆ. ಅಲ್ಲಿ ಹೇಳ್ತಾರೆ 60 ವರ್ಷ ಆಗಿರೋದನ್ನ, ರವಿ ಸುಬ್ರಹ್ಮಣ್ಯ ಸರ್ ಈ ಪಾಯಿಂಟನ್ನು ಎತ್ತಿದ್ರು ಅಂತ ನಾನು ಹೇಳ್ತಾ ಇದ್ದೀನಿ. 60 ವರ್ಷಗಳು ಆಗಿದಂಥ ಈ ಅನ್ಯಾಯಗಳನ್ನ, ಇವ್ರು ಹೇಳಿದ ಪದಗಳಲ್ಲಿ ಅನ್ಯಾಯಗಳನ್ನ ಸರಿದೂಗಿಸುವಂಥ ನಮ್ದೊಂದು ಸರ್ಕಾರ ತರ್ತೀವಿ, ನಾವು ಮಾಡಿಬಿಡ್ತೀವಿ. ಅದರಲ್ಲಿ ಮೊದಲನೇ ಹೆಜ್ಜೆಯಾಗಿ ಕಪ್ಪು ಹಣವನ್ನು ಈ ದೇಶದಲ್ಲಿ ನಾವು ಸರ್ಕಾರನ ಫಾರ್ಮ್ ಮಾಡಿದ 100 ದಿನಗಳೊಳಗಾಗಿ ತರ್ತೀವಿ ಅಂತ. ಅವತ್ತೇನಂದ್ರು ಜನಗಳು ಕೇಳ್ತಾ ಬಂದು 100 ದಿನ ಆಯಿತು, ನೀವೆಲ್ಲರೂ ಸೇರಿಸಿ ಜನಸಾಮಾನ್ಯರು, ವಿರೋಧ ಪಕ್ಷಗಳು, ಮಾಧ್ಯಮಗಳು ಎಲ್ಲ ಸೇರಿ ಕೇಳಿದ್ರು, ತಂದ್ರ ನಮ್ಮ ಅಕೌಂಟ್ಸ್ಗೆ ಬಂತ ಅಂತ ಕೇಳಿದ್ರು. ಇಲ್ಲ, ಪ್ರಕ್ರಿಯೆ ಶುರುವಾಗಿದೆ, ತರ್ತೀವಿ ಅಂತದ್ದು. ನೀವು ಎಲ್ಲ ವಿಚಾರಗಳಲ್ಲೂ ಕೇಳ್ತಾ ಹೋಗಿ ಅವರು ಇಲ್ಲ, ನಾವು ಅವತ್ತು ಚುನಾವಣಾ ಆಶ್ವಾಸನೆ ಅದು ಅಷ್ಟೇ, ಇವತ್ತೇನು ಒಂದೇ ಸಲ ಟಕ್ ಅಂತ ಆಗ್ಬಿಡೋದಿಲ್ಲ ಅಂತ. ಬಟ್ ನೀವು ಚುನಾವಣೆ ಸಮಯದಲ್ಲಿ ಹೇಳಿದಿರ್ತಾನೆ ಇವರು 60 ವರ್ಷ ಮಾಡಿರೋದನ್ನ ನಾವು ಟಕ್ ಅಂತ ತಂದ್ಬಿಡ್ತೀವಿ ಅಂತ. ಎರಡನೇ ವಿಚಾರಕ್ಕೆ ಬರೋಣ. ಇದು ಹುಸಿ ನಂಬಿಕೆ. ಅಲ್ಲ ಸರ್, ನಾನು ಮಾತಾಡ್ಬಿಡ್ತೀನಿ, ನಾನು 2 ಪಾಯಿಂಟ್ ಅಲ್ಲಿ ಹೇಳ್ಬಿಡ್ತೀನಿ. ಇದು ಹುಸಿ ನಂಬಿಕೆಯ ಪರಮಾವಧಿ ಒಂದು. ಇನ್ನೊಂದು ಎರಡನೇ ವಿಚಾರ ಏನಂತಂದ್ರೆ, ಈ ದೇಶದಲ್ಲಿ 2 ದೊಡ್ಡ ನಿರ್ಧಾರಗಳು ನಡೆಯುತ್ತೆ. ಸುಮಾರು ಸ್ವಾತಂತ್ರ್ಯ ನಂತರದ ದೊಡ್ಡ 2 ನಿರ್ಧಾರಗಳು. ಒಂದು ಇಂದಿರಾ ಗಾಂಧಿ ಅವರ ಎಮರ್ಜೆನ್ಸಿ, ಮತ್ತೊಂದು ಇವತ್ತು ನಡೆದಿರುವಂಥ ನೋಟ್ ಬ್ಯಾನ್, ಡಿಮಾನಿಟೈಸೇಷನ್. ಈ 2 ಸಂದರ್ಭಗಳಲ್ಲಿ ಈ ದೇಶದ ಜನರ ಪರಿಸ್ಥಿತಿನ ಅಲ್ಲೋಲ ಕಲ್ಲೋಲ ಮಾಡಿದೆ. ಇನ್ನೊಂದು, ಇವ್ರು ಹೇಳ್ತಾರೆ ಇವಾಗ ರವಿ ಸುಬ್ರಹ್ಮಣ್ಯ ಸರ್ ಒಪ್ಕೊಂತ ಇಲ್ವೇನೋ, ಸ್ವತಃ ಈ NDA ಸರ್ಕಾರಕ್ಕೆ ಬಲವಾಗಿ ನಿಂತಿರುವಂಥ ಚಂದ್ರಬಾಬು ನಾಯ್ಡು ಅವ್ರು ಹೇಳ್ತಾರೆ, ಈ ಕಮಿಟಿಯ ಚೇರ್ಪರ್ಸನ್ ಆಗಿರ್ತಾರೆ, ಡಿಮಾನಿಟೈಸೇಷನ್ ವಿಚಾರವಾಗಿ ಏನಾದ್ರು ತೊಂದರೆ ಆಗಿದೆ ಇಡೀ ದೇಶದಲ್ಲಿ ಅಂತ ವಿಚಾರ ಮಾಡುವಂಥ ತಂಡದ ಚೇರ್ಪರ್ಸನ್ ಆಗಿರ್ತಾರೆ. ಅವರೇ ಈಗ ಕಳೆದ ವಾರ ಹೇಳ್ತಾರೆ, ಆಗ್ತಾ ಇಲ್ಲಪ್ಪ, ನಾನು ಇನ್ಮೇಲೆ ನನ್ನ ಕೈಲಿ ಡಿಫೆಂಡ್ ಮಾಡ್ಕೊಳಕ್ಕಾಗಲ್ಲ. ಅವರೇ ಹೇಳಿದ್ರಲ್ಲ 500,000 ಬ್ಯಾನ್ ಮಾಡಿ ಅಂತ. ಅದನ್ನೇ ಮೊದಲೇ ಹುಮ್ಮಸ್ಸಲ್ಲಿ ಇವ್ರು ಹೆಂಗೆ ಇದೆಲ್ಲ ಹೆಂಗೆ ಆಗಿದೆ ಅಂದ್ರೆ, ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಈಗ ನಿಮ್ಗೊಂದು ತಾವು ಹೇಳಿದ್ರೆ 2013ರಿಂದ ಜನರಿಗೆ ಕನಸುಗಳನ್ನ ತೋರಿಸ್ತಾ ಬಂದ್ರು, ಕನಸುಗಳಾಗಿವೆ, ಗೋಪುರ ಕಟ್ಬಿಟ್ಟಿದ್ದಾರೆ. ಸರಿ, ಆಯ್ತು. ಈಗ ಎಷ್ಟು ವರ್ಷ ಆಯ್ತು ಸರ್ ಕೇಂದ್ರದಲ್ಲಿ ಸರ್ಕಾರ ಬಂದು? 2.5 ವರ್ಷ. 2.5 ವರ್ಷ ಆದ ಮೇಲೂ ಕೂಡ ಮೋದಿ ಅವರು ಒಂದು ನೋಟ್ ಬ್ಯಾನ್ ನಂತಹ ದೊಡ್ಡ
ಗುಪ್ತ ಕೆಲಸಕ್ಕೆ ಕೈ ಹಾಕ್ತಾರೆ, ಇದರಿಂದ ನಿಮಗೆ ತೊಂದರೆ ಆಗುತ್ತೆ, ನೀವು ಅನುಭವಿಸ್ಬೇಕಾಗುತ್ತೆ ಅಂತ ಹೇಳಿದ್ರು ಕೂಡ ಜನ ಅವ್ರ ಮೇಲೆ ನಂಬಿಕೆ ಕಳ್ಕೊಂಡಿಲ್ವಲ್ಲ, ಅದು ಯಾಕೆ ಅಂತ ಕೇಳಿ. ಒಂದ್ ನಿಮಿಷ ಸರ್, ಐವನ್ ಸರ್, ಇವಾಗ 13ರಿಂದನೂ ಒಂದು ಆಶಾ ಅಧಿಕಾರದಲ್ಲೇ ಇರ್ಲಿಲ್ಲ ಬಿಡ್ರಿ, ಪ್ರಚಾರ ಸರ್, ನೀವು ಅಧಿಕಾರಕ್ಕೆ ಬಂದು 14 60 ವರ್ಷ ಮಾಡಿದನ್ನ ನಾವು ಒಂದೇ ಸಲ ಈ ಗೋಪುರ ಕಟ್ಬಿಟ್ಟು ನಿಮ್ ಜೀವನ ಬಹಳ ಹಸನಾಗಿ ಮಾಡ್ಬಿಡ್ತೀವಿ. ಈರುಳ್ಳಿ ಸಿಗ್ಲಿಲ್ಲ, ಉಪ್ಪು ಸಿಗ್ಲಿಲ್ಲ ಅಂತ ದಂಗೆ ಹೇಳೋ ಜನ ನಮ್ಮವರು ಯಾವ್ದಕ್ಕೂ ಬಗ್ಗವರಲ್ಲ. ಅಂತದ್ರಲ್ಲಿ ಇಷ್ಟು ತೊಂದರೆ ಆದ್ರೂ ಕೂಡ 2.5 ವರ್ಷ ಆದ್ರೂ ಕೂಡ ಆ ಮನುಷ್ಯನ ನಮ್ಮ ಮಾತನ್ನ ನಂಬಿ ವೇಟ್ ಮಾಡ್ತಾರಲ್ಲ, ಏನ್ ಮಾಡಕ್ ಸಾಧ್ಯ? ಇವಾಗ ನೀವು ಬ್ಯಾಂಕ್ ಹೋಗಿ, ನಾನು ಒಬ್ಬ ಉದ್ಯೋಗಿ, ನಾನು ಹೋಗಿ ಕೆಲಸ ಮಾಡೋದ್ ಬದಲು ಬ್ಯಾಂಕ್ ಹೋಗೋದ್ರೆ ಒಂದ್ ದಿನದ ಸಂಬಳ ಕಟ್ಟಾಗುತ್ತೆ ಅಂತ ಯೋಚನೆ ಮಾಡೋಂತ ಪರಿಸ್ಥಿತಿ ದೇಶದ ಜನಗಳಿದೆ. ಅದು ಬಿಟ್ಬಿಟ್ಟು ರಸ್ತೆಗಿಳಿದ್ಬಿಟ್ಟು ಹೋರಾಟ ಮಾಡಕ್ ಸಾಧ್ಯನೇ ಇವತ್ತು? ಹೋರಾಟಗಳಾಗಿದೆ. ಹೌದು ಹೌದು ಹೌದು, ವಿಚಾರದಲ್ಲಿ ದೇಶದಲ್ಲಿ ಏನೇನು ವಿರೋಧ ಪಕ್ಷಗಳ ಪಿತೂರಿ, ನೀವು ಹತಾಶವಾಗಿದ್ದೀರಿ, ವಿರೋಧ ಪಕ್ಷಗಳ ಹತಾಶ ಭಾವನೆ ಇದೆ. ಜನಗಳಿಗೆ ಏನ್ ತೊಂದರೆ ಆಗಿಲ್ಲ, ಜನ ಇದನ್ನ ವೆಲ್ಕಮ್ ಮಾಡಿದ್ದಾರೆ. ಯಾವುದು ಬೇಡಮ್ಮ, ಇವತ್ತು ರಂಗನಾಥ್ ಅವರು 6 ಗಂಟೆಗೆ ನಿಮ್ ಚಾನಲ್ ಅಲ್ಲೇ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರು. ಯಾರ್ದಾರು ಕೂಡ ಆ ತರದ ಭಾವನೆ ಒಳಗಿದ್ದಂತ ಜನ ಯಾವ್ದಾರು ಒಂದು ಪ್ರಶ್ನೆ ನನ್ನ ಮುಂದ್ಗಡೆ ಕಾಣಲಿಲ್ಲ. ವಿರೋಧ ಪಕ್ಷದಲ್ಲಿರ್ತಕ್ಕಂಥವ್ರು ಮಾಯಾವತಿ ಅವರು ಹೇಳ್ಬಿಟ್ರು ಬಹಳ ದೊಡ್ಡದು ಏನೇನೋ ಆಗ್ಬಿಡುತ್ತೆ ಅಂತ, ಟೈಮ್ ಕೊಡಬೇಕಾಗಿತ್ತು ಅಂತ. ಯಾಕೆ ಅಂತ ಮೊನ್ನೆ ಗೊತ್ತಾಯ್ತು. ಮಾಯಾವತಿ ಅವ್ರ ವಿಚಾರದಲ್ಲಿ ಸರ್ ನಾನು ಇದನ್ನ ಕೇಳಬೇಕು. ಮಾಯಾವತಿ ಅವ್ರ ವಿಚಾರದಲ್ಲಿ ಅವ್ರ ಪಾರ್ಟಿಗೆ ಬಂದಂತಹ ಹಣದ ಲೆಕ್ಕಾಚಾರವನ್ನ ಹಿಡಿದು ತಾವು ದಾಳಿ ಮಾಡ್ತೀರಾ ಮತ್ತು ಟೀಕೆ ಮಾಡ್ತೀರಾ. ಹಾಗಾದ್ರೆ ನಿಮ್ ಪಾರ್ಟಿದು ಪಾರ್ಟಿ ಫಂಡ್ ಎಷ್ಟು ಬಂದಿದೆ ಅಂತ ಆರೋಪ ಮಾಡಿ ಒಳ್ಳೆ ಕೆಲಸ ನಿಮ್ಮಿಂದಲೇ ಆರಂಭ ಆಗ್ಲಿ. ಅವ್ರು ನನಗೆ ಟೈಮ್ ಕೊಟ್ಟಿದ್ದಾರೆ. ಈಗ ಮೇಡಮ್ ಇವರು ರವಿ ಕೇಳಿ, ಬಿಡುಗಡೆ ಮಾಡಿ ರೂಪಾಯಿ ದುಡ್ಡು ಇಟ್ಟುಬಿಟ್ರು ಅಂತ ಮಾತಾಡಿದ್ರು. ಬಿಜೆಪಿ ಅಕೌಂಟ್ ಅಲ್ಲಿ ನಮಗೆ ನಮ್ಮ ಪಾರ್ಟಿಯ ಪ್ರತಿಯೊಬ್ಬ ಶಾಸಕ ಅಲ್ಲಿಂದ ಹಿಡಿದು ಪಾರ್ಟಿಯ ತನಕ, ಪಾರ್ಟಿ ಪ್ರೆಸಿಡೆಂಟ್ ತನಕ ನಿಮಗೆ ಅವಕಾಶ ಕೊಡ್ತೀನಿ ಸರ್. ನೀವು ಮಾಯಾವತಿ ಅವ್ರು ಕೇಳಿದ್ರಿಂದ ನಾನು ಹೇಳ್ದೆ. ಸೊ ವಿಷಯಾಂತರ ಆಗೋದ್ ಬೇಡ. ವಿಲ್ ಮೂವ್ ಫಾರ್ವರ್ಡ್. ಇಲ್ಲ, ಈ ಉತ್ತರ ನೀವೇ ಕೇಳಿ. ಇವತ್ತು ನೀವು ಅಶಾತರಾಗಬೇಡಿ ಅಂತ ಹೇಳ್ತೀರಿ. ನಾನು ಏನು ನಿಮ್ಮ ನಿರೀಕ್ಷೆ ಮಾಡಿದ್ದೆ, ಆಯ್ತು 50 ದಿನದೊಳಗೆ ನಾನು ಮಾಡ್ತೇನೆ. 48 ಗಂಟೆ ಇದೆ ಮೇಡಮ್. ಇನ್ನು ನನ್ನ ಪ್ರಶ್ನೆ ನಿಮ್ಮ ಮುಂದೆ ಇರುವಂತದ್ದು, 48 ಗಂಟೆ ಒಳಗಡೆ ನನ್ನ ದುಡ್ಡು ಬ್ಯಾಂಕ್ ನಲ್ಲಿ ಇರ್ತಕ್ಕಂಥ ವಿಡ್ರಾ ಮಾಡುವ ಅಧಿಕಾರ ನನಗೆ ಕೊಡಬೇಕು. ನೀವ್ ಏನ್ ಹೇಳ್ತೀರಿ? ಇವತ್ತು ನಿಮ್ಮ ಹತ್ರ ಏನಾದ್ರು ಓಲ್ಡ್ ಕರೆನ್ಸಿ ಇದ್ರೆ ನಿಮ್ಮನ್ನು ಜೈಲಿಗೆ ಕಳಿಸ್ತೇನೆ. ನಾವೇನು ದೇಶದ ಜನ ಕಳ್ರ? ನಮ್ಮಲ್ಲಿ ದುಡ್ಡು ಇರಬಾರ್ದ? ತಗೊಂಡೋಗಿ ನಮ್ಮ ಹಿಡಿತದಲ್ಲಿರ್ತಕ್ಕಂಥ ಡಿಸಿಸಿ ಬ್ಯಾಂಕ್ಗಳು, ಕೋಆಪರೇಟಿವ್ ಬ್ಯಾಂಕ್ಗಳಿಂದ ತಗೊಂಡೋಗಿ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ. ನಾಚಿಕೆ ಆಗಬೇಕಾಗುತ್ತೆ. ರಾಜ್ಯದ ಜನ ನೋಡ್ತಾ ಇದ್ದಾರೆ, ರಾಜ್ಯದ ಜನ ನೋಡ್ತಾ ಇದ್ದಾರೆ. ನಿಮ್ಮಿಂದ ನಿರೀಕ್ಷೆ ಮಾಡಲ್ಲ. ನಿಮ್ಗೆ ಯಾಕೆ ಭಯ ಸರ್? ನಿಮ್ಮ ಹತ್ರ ಇದೆಯಾ ಹಳೆ ನೋಟು? ದುಡ್ಡಿದ್ರೆ ಈಗ ಟೈಮ್ ಇದೆ, ಕೊಟ್ಬಿಡಿ. ಏನಾದ್ರೂ ದುಡ್ಡಿನ ಬಗ್ಗೆ ಮಾತಾಡಿದ್ರೆ ಅಥವಾ ವಿರೋಧ ಮಾತಾಡಿದ್ರೆ ಟೈಮ್ ಎಕ್ಸ್ಟೆಂಡ್ ಆಗ್ಬೇಕಾ? ಟೈಮ್ ಎಕ್ಸ್ಟೆಂಡ್ ಆಗ್ಬೇಕಾ? ಕೇಳಿ, ಬೇಕಾದ್ರೆ ಎಕ್ಸ್ಟೆನ್ಷನ್ ಕೇಳಿ. ನಮ್ಮದು ಕಪ್ಪು ದುಡ್ಡು ಅಲ್ಲ. ದುರ್ಭಿಕ್ಷ ಮಾಸದಿಂದ ಸುಭಿಕ್ಷ ಮಾಸದ ಕಡೆಗೆ ಹೆಜ್ಜೆ ಹಾಕುತ್ತೀವೋ ಅಥವಾ ಹೊಸ ವರ್ಷವು ಹಳೆಯ ವರ್ಷದಂತೆ ಹೆಜ್ಜೆ ಹಾಕುತ್ತಾ ಸಾಗುತ್ತೀವೋ ಗೊತ್ತಿಲ್ಲ. ಈ ಎಲ್ಲದಕ್ಕೂ ಇನ್ನು 3 ದಿನಗಳ ಕಾಲಾವಕಾಶ ಇದೆ. ಆದರೆ 3 ದಿನಗಳ ಒಳಗೆ ಇದ್ಯಾವುದು ಬಗೆಹರಿಯುವುದಿಲ್ಲ. ಕಾರಣ ಧೂಳು ಎದ್ದಿದೆ. ಧೂಳು ಮತ್ತೆ ಬಂದು ಭೂಮಿಯ ಮೇಲೆ ಸೆಟಲ್ ಡೌನ್ ಆಗಕ್ಕೆ ನನ್ನ ಲೆಕ್ಕಾಚಾರದಲ್ಲಿ 30 ದಿನವಾದರೂ ಬೇಕೇ ಬೇಕು. ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲಿ ಗುಜರಾತ್ ಹುಡುಗ ವಿಶ್ವ ದಾಖಲೆಯನ್ನ ಬರೆದಿದ್ದಾನೆ. ಬರೋಬ್ಬರಿ 359 ರನ್ ಗಳಿಸಿದಂತ ಗುಜರಾತ್ನ ಸಮಿತ್ ಗೋಯಲ್ ಒಂದು ರೀತಿ ವಿಶ್ವ ದಾಖಲೆಯನ್ನ ಈಗ ಬರೆದಿರುವಂತದ್ದು. ಒಡಿಶಾ ವಿರುದ್ಧದ ರಣಜಿ ಪಂದ್ಯದಲ್ಲಿ ಸಮಿತ್ ಗೋಯಲ್ ದಾಖಲೆಯನ್ನ ಬರೆದಿಟ್ಟಿದ್ದಾನೆ.